ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಎಜು ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅನೇಕ GPSTR, HSTR, PSTR ಮತ್ತು ಉಳಿದಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುವಂಥ ಅಭ್ಯರ್ಥಿಗಳಿಗೆ ಒಂದೇ ಒಂದು ಪ್ರಶ್ನೆ ಏನಂತಂದ್ರೆ, ಸರ್ ನಾವು ನಮ್ಮ ಸ್ಟಡಿ ಟೈಮ್ ಟೇಬಲನ್ನು ಹೇಗೆ ಹಾಕೊಳ್ಬೇಕು, ಅದ್ರ ಬಗ್ಗೆ ದಯವಿಟ್ಟು ಒಂದು ವಿಡಿಯೋ ಮಾಡಿರಿ ಅಂತ ಅನೇಕ ವಿದ್ಯಾರ್ಥಿಗಳು ಕೇಳ್ತಾ ಇರೋದು. ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಎಜು ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಬೆಲ್ ಬಟನ್ ಕೂಡ ಆನ್ ಮಾಡ್ಕೊರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೆರಿ ಫಸ್ಟ್ ನಮ್ಮ ಸ್ಟಡಿ ಟೈಮ್ ಟೇಬಲ್ ಹೆಂಗಿರಬೇಕು, ಅದಕ್ಕಿರುವಂತಹ ಇಂಪಾರ್ಟೆಂಟ್ ಅಂಶಗಳು ಏನಂತಂದ್ರೆ, ಫಸ್ಟ್ ನೀವು ಎಲ್ಲಿ ಸ್ಟಡಿ ಮಾಡ್ತಾ ಇದ್ದೀರಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಸ್ಟಡಿ ಟೈಮ್ ಟೇಬಲ್ಗೆ. ನೆಕ್ಸ್ಟ್ ಸೆಕೆಂಡ್, ಯಾವಾಗ ನೀವು ಮಾಡ್ತಾ ಇದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಆಗ್ತೈತಿ. ಅವ್ರು ಹೇಳ್ತಾರೆ, ಸರ್ ನಾನು ಮಧ್ಯಾಹ್ನ ಮಾಡಬೇಕಾ ಅಥವಾ ಸಂಜೆ ಮಾಡಬೇಕಾ, ಮಾರ್ನಿಂಗ್ ಮಾಡಬೇಕಾ, ನೈಟ್ ಮಾಡಬೇಕಾ, ಅಬ್ಬಬ್ಬಾ ಎಷ್ಟು ಪ್ರಶ್ನೆಗಳು ಅದಾವಲ್ವಾ. ಸೊ ಅದಕ್ಕೆ ನೀವು ಯಾವಾಗ ಮಾಡ್ತೀರಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಸೊ ಥರ್ಡ್ ಒನ್ ಏನಂತಂದ್ರೆ, ನಿಮ್ಮ ಕಡೆ ಸ್ಟಡಿ ಟೈಮ್ ಮಾಡುವತ್ತಾಗ ನಿಮ್ಮ ಕಡೆ ಡಿಸ್ಟ್ರಾಕ್ಷನ್ ಇದೆಯೋ ಅಥವಾ ಇಲ್ಲ ಅದು ಸ್ಟಡಿಗೆ ಬಹಳ ಹೆಲ್ಪ್ಫುಲ್ ಆಗ್ತೈತಿ. ನಿಮ್ಮ ಸ್ಟಡಿ ಸ್ಕೆಡ್ಯೂಲ್ ಆಗಿದೆ ಇಲ್ಲೋ ಅನ್ನೋದು ಕೂಡ ಮತ್ತೊಂದು ವಿಚಾರ. ಹೌದು ಕೂಡ ಇವು 4 ಅಂಶದ ಮೇಲೆ ಮಾಡ್ತೀನಿ. ಸೊ ಫಸ್ಟಿಗೆ ನಾವು ನಿಮಗೆ ಸ್ಟಡಿ ಟೈಮ್ ಆಮೇಲೆ ಹೇಳ್ತೀನಿ. ಇಲ್ಲಿ ಕೆಲಸ ಮಾಡೋರಿಗೆ ಕೂಡ ಹೇಳ್ತೀನಿ, ಪಾರ್ಟ್ ಟೈಮ್ ಕೆಲಸ ಮಾಡೋರಿಗೆ ಮತ್ತು ಫುಲ್ ಡೇ ಓದ್ತಿದ್ರಲ್ಲ ಅವ್ರಿಗೆ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ವೆರಿ ಇಂಪಾರ್ಟೆಂಟ್, ಎಲ್ಲಿ ಸ್ಟಡಿ ಮಾಡಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ನಾನು ಮನೆಯಲ್ಲಿ ಮಾಡ್ತೀನಿ ಅನ್ನೋದಾದ್ರೆ ದಟ್ ಇಸ್ ಗುಡ್ ಅಂತ ಹೇಳ್ತೀನಿ. ಬಟ್ ಅದಕ್ಕಿಂತ ಚೆನ್ನಾಗಿ ನೀವು ಲೈಬ್ರರಿಯಲ್ಲಿ ಮಾಡಿದರೆ ಇನ್ನೂ ಕೂಡ ವೆರಿ ಗುಡ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಎಲ್ಲಿ ಕಂಫರ್ಟೇಬಲ್ ಆಗ್ತೈತೆ ಅಲ್ಲಿ ಮಾಡಿ, ಬಟ್ ಬೆಟರ್ ಐ ಸಜೆಸ್ಟ್ ಯು ಟು ಗೋ ಟು ದ ಲೈಬ್ರರಿ ಆ್ಯಂಡ್ ಸ್ಟಡಿ ವೆಲ್. ನೆಕ್ಸ್ಟ್, ಸೊ ಅದರ್ ಥಿಂಗ್ ದಟ್ ಯಾವಾಗ ಸ್ಟಡಿ ಮಾಡಬೇಕು ಅನ್ನೋದಾದ್ರೆ ನಾನು ನಿಮಗೆ ಹೇಳ್ತೀನಿ, ಒಂದು ಮಾರ್ನಿಂಗ್ ಸ್ಟಡಿ ಮಾಡಿರಿ. ಸರ್ ನಾನು ಮಾರ್ನಿಂಗ್ ಏನು ಸ್ಟಡಿ ಮಾಡೋಂಗಿಲ್ಲ ಅನ್ನೋದಾದರೆ ನೀವು ಬೆಟರ್ ನೈಟ್ ಸ್ಟಡಿ ಮಾಡ್ರಿ ಅಂತ ಹೇಳ್ತೀನಿ. ಬಟ್ ಸ್ಟಡಿ ಮಾಡೋದ್ರಿಂದ ನಿಮ್ಮಲ್ಲಿ ಹೆಲ್ತ್ ಇಶ್ಯೂಸ್ ಬಹಳ ಆಕಾವ. ಸೊ ಅದೇ ಕಡೆ ಒಂದು ನಿದ್ದೆ ಬಹಳ ಮುಖ್ಯವಾಗಿರ್ತೈತೆ ನಿಮ್ಮ ಜೀವನದೊಳಗಡೆ. ಯಾಕಂದ್ರೆ ನೀವು ಇವತ್ತು ಎಲ್ಲವನ್ನ ಬಿಟ್ಟು ಓದಿರಿ, ನೆಕ್ಸ್ಟ್ 20 ವರ್ಷ ನೀವು ಗೌರ್ಮೆಂಟ್ ಜಾಬ್ ಒಳಗೂ ಓದಿರಿ, ಬಟ್ ಆದರೆ ನಿಮ್ಗೆ ತಿನ್ಲಿಕ್ಕೆ ಸರಿಯಾಗಿ ನಿಮ್ಮ ಹೆಲ್ತ್ ಇಲ್ಲ ಅಂತಂದ್ರೆ ವಾಟ್ ಇಸ್ ದ ಯೂಸ್ ಫಾರ್ ಯುವರ್ ಸ್ಟ್ರಗಲ್ ಅನ್ನೋದು ನನ್ನ ಒಂದು ಕ್ವಶನ್. ಸೊ ಅದಕ್ಕೆ ಬೆಟರ್ ನೀವು ಮಾರ್ನಿಂಗ್ ಮಾಡ್ರಿ, ಇಲ್ಲ ಅಂತಂದ್ರೆ ಈವ್ನಿಂಗ್ ಕೂಡ ಮಾಡ್ಕೋಬಹುದು. ಇನ್ನು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರೆ ನಿಮ್ಮ ಸ್ಕೆಡ್ಯೂಲ್ ಕೂಡ ಚೆನ್ನಾಗಿರಬೇಕು. ಸ್ಕೆಡ್ಯೂಲ್ ಅಂತಂದ್ರೆ ಟೇಕ್ ಅನ್ ಎಕ್ಸಾಂಪಲ್. ಸೊ ನಾನು ಇವಾಗ ಒಂದು ಪುಸ್ತಕವನ್ನು ನಾನು ಓದ್ತಾ ಇದ್ದೀನಿ. ಈ ಪುಸ್ತಕವನ್ನು ಓದ್ತಾ ಇದ್ದೀನಿ ಅನ್ನೋದಾದ್ರೆ ಈ ಪುಸ್ತಕದಲ್ಲಿ 10 ಚಾಪ್ಟರ್ಸ್ಗಳು ಅದಾವ. ಓಕೆನಾ, ಈ 10 ಚಾಪ್ಟರ್ಸ್ಗಳಿಗೆ ಏನು ಮಾಡಬೇಕು ನಾನು, ಸೊ ಒಂದೊಂದು ಡೇಟ್ ಹಾಕೋಬೇಕಾಗ್ತದೆ, ಸ್ಕೆಡ್ಯೂಲ್ ಮಾಡ್ಕೋಬೇಕು. ಈ ಬುಕ್ಕಿಗೆ ಒಂದು ಸ್ಕೆಡ್ಯೂಲ್ ಮಾಡಬೇಕು. ಈ ಬುಕ್ಕನ್ನು ನೀವು ಎಲ್ಲಿ ತೊಗೊಂಬರ್ಬೇಕು, ಟೈಮ್ ಟೇಬಲ್ ತೊಗೊಂಬರ್ಬೇಕು. ಅದನ್ನು ನಾನು ಹೇಳ್ತೀನಿ ಟೈಮ್ ಟೇಬಲ್ ಹೆಂಗೆ ಮಾಡ್ಕೋಬೇಕಂತ. ಸೊ ನೀವು ಇಲ್ಲಿ ಈ ಒಂದು ಚಾಪ್ಟರ್ಗೆ ನಾನು ಇಲ್ಲಿ ಡೇಟ್ ಬರೀಬೇಕು ನೀವು. ಓಕೆನಾ, ಡೇಟ್ ಬರೀಬೇಕು. ಸೊ ದಿನಾಂಕ 18/12/2024 ಈ ಫಸ್ಟ್ ಚಾಪ್ಟರ್ನ ನಾನು ಓದ್ತೀನಿ. ಸೆಕೆಂಡ್ ಚಾಪ್ಟರ್ನ ನಾನು ಏನು ಮಾಡ್ತೀನಿ, 19 ದಿನಾಂಕದಿಂದ ಓದ್ತೀನಿ. ಥರ್ಡ್ ಚಾಪ್ಟರ್ನ ನಾನು ಇಷ್ಟು ದಿನಾಂಕ ಓದ್ತೀನಿ ಅಂತ. ಸೊ ಈ ರೀತಿಯಾಗಿ ನೀವು ಏನು ಮಾಡಬೇಕು, ಸೊ ಈ ಬುಕ್ಕಿಗೆ ಸ್ಕೆಡ್ಯೂಲ್ ಹಾಕಬೇಕು. ಹಿಂಗೆ ನೀವು ಎಷ್ಟು ಸಬ್ಜೆಕ್ಟ್ ಓದ್ತಾ ಇದೆಯಲ್ಲ ಅಷ್ಟು ಸಬ್ಜೆಕ್ಟನ್ನು ಮಾಡ್ಕೊಳ್ಳಿ. ಇದು ಇಂಪಾರ್ಟೆಂಟ್. ಇನ್ನು ಸ್ಟಡಿ ಟೈಮ್ ಟೇಬಲ್ ಬರೋದಾದ್ರೆ ಇಲ್ಲಿ ನಾನು ಮಾರ್ನಿಂಗ್ ರೂಟೀನಿಂದ ಹೋಗ್ತೀನಿ. ಫಸ್ಟ್ಗೆ ನಾನು ಫುಲ್ ಡೇ ಓದ್ತೀನಿ ಅನ್ನುವಂಥ ವಿದ್ಯಾರ್ಥಿಗೆ ನಾನು ಸ್ಟಡಿ ಟೈಮ್ ಟೇಬಲ್ ಕೊಡ್ತೀನಿ. ಫಸ್ಟ್ಗೆ ನೀವು ಮಾರ್ನಿಂಗ್ ಮಿನಿಮಮ್ ಅಂದ್ರೂ ಕೂಡ 6 ಗಂಟೆ ಕೇಳಬೇಕಂತ ನೀವು ಅನ್ಕೊಂಡಿರಿ. ಸೊ 6 ಗಂಟೆ ಕೇಳಬೇಕಂದ್ರೆ ಹಿಂದಿನ ದಿನ ಅಂದರೆ ರಾತ್ರಿ ದಿನ ನೀವು ಎಷ್ಟು ಗಂಟೆಗೆ ಮಲ್ಕೋಬೇಕು, ಸಾಮಾನ್ಯವಾಗಿ 11 ಗಂಟೆ ಒಳಗಡೆ ಮಲ್ಕೋಬೇಕು. ಒಂದು ವೇಳೆ ನೀವು 11 ಗಂಟೆ ಒಳಗಡೆ ಮಲ್ಕೊಳ್ಳಿಲ್ಲ ಅಂತಂದ್ರೆ ನಿದ್ದೆ ಸರಿ ಆಗಂಗಿಲ್ಲ, ನಿಮ್ಮ ಹೆಲ್ತ್ ಇಶ್ಯೂಸ್ ಬರ್ತಾವ, ಮತ್ತೆ ಟೈಮ್ ಟೇಬಲ್ ಕೂಡ ಮೇಂಟೈನ್ ಮಾಡೋಕ್ಕಾಗಂಗಿಲ್ಲ. ಸೊ ಅದಕ್ಕೆ ಬೆಟರ್ 10 ಗಂಟೆಗೆ ಮಲ್ಕೋರಿ. ನೀವು 5:30ಗೆ ಎದ್ದು 5:30ಯಿಂದ 6 ಗಂಟೆ ಒಳಗಡೆ ನಿಮ್ಮ ಒಂದು ಯೋಗ ಆಗಿರಬಹುದು, ನಿಮ್ಮ ಒಂದು ದಿನನಿತ್ಯ ಚಟುವಟಿಕೆ ಕ್ರಿಯೆಗಳನ್ನು ಮುಗಿಸೋದಾಗಿರ್ಬೋದು, ಇವನ್ನೆಲ್ಲ ಮಾಡ್ಕೊಳ್ರಿ. ಸೊ ನಿಮ್ಗೆ ಹೆಲ್ಪ್ಫುಲ್ ಆಗ್ತದೆ. ಸ್ವಲ್ಪ ಬಿಸಿನೀರನ್ನು ಕುಡೀರಿ, ಈಗ ಬಹಳ ಚಳಿ ಇದೆ, ನಿಮ್ಗೆ ಹೆಲ್ಪ್ಫುಲ್ ಆಗ್ತೈತಿ. ಸೊ ಇದಾದ್ಮೇಲೆ ಡ್ರೈ ಫ್ರೂಟ್ಸ್, ಲೈಕ್ ಉದಾಹರಣೆಗೆ ನಿಮ್ಮಲ್ಲಿ ಏನಾದರೂ ಏನು ಶುಂಠಿ ಇದ್ರೆ ಅದಾಯಿತು, ಅಥವಾ ಇನ್ನು ಗೋಡಂಬಿ ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಇದನ್ನು ಸ್ವಲ್ಪ ತಿನ್ಬಹುದು, ತಿಂದು ನೀವು ಸ್ಟಡಿ ಕೂತ್ಕೋಬಹುದು. ಇನ್ನು ಟೈಮ್ ಟೇಬಲ್ಗೆ 6 ಗಂಟೆಯಿಂದ 7 ಗಂಟೆ ಏನಿದೆಯಲ್ಲ ಆ ದಿನದೊಳಗೆ ನೀವು ಫಸ್ಟಿಗೆ ಏನು ಮಾಡಬೇಕು ಅಂತಂದ್ರೆ, ಹಿಂದಿನ ದಿನ ಏನು ಓದಿರ್ತಿರಲ್ಲ, ನಾವು ಒಂದೇ ದಿನದ ಹೇಳತ್ತಿಲ್ಲ ನಿಮ್ಗೆ, ಯಾಕಂದ್ರೆ ನೀವು ಕಂಟಿನ್ಯೂಸ್ ಆಗಿ ಪ್ರೊಸೆಸ್ ಆಗ್ತೈತಿ. ಹಿಂದಿನ ದಿನ ಏನು ಓದಿರ್ತಿರಲ್ಲ ಆ ಓದಿದಂಥ ವಿಷಯವನ್ನು ನೀವು ರಿವಿಷನ್ ಮಾಡಬೇಕು. ಎಲ್ಲಿ ಒಂದು 6ರಿಂದ 6:30 ರಿವಿಷನ್ ಮಾಡಬೇಕು. 6:30ರಿಂದ ಏನು 6:40 ಅಥವಾ 6:50 ನೀವು ಆ ದಿನ ಏನು ಮಾಡ್ತೀನಿ ಅಂತ ನೀವು ಏನು ಮಾಡಬೇಕು, ನಿಮ್ಮ ಒಂದು ಡೈರಿ ಒಳಗಡೆ, ಓಕೆ, ನಿಮ್ಮ ಒಂದು ಡೈರಿ ಒಳಗಡೆ ನೀವು ಏನು ಮಾಡಬೇಕು, ಬರಿತಾ ಹೋಗಬೇಕು. ಓಕೆ, ಸೊ ಡೇಟ್ ಹಾಕಬೇಕು, ಡೇ ಹಾಕಬೇಕು, ನೆಕ್ಸ್ಟ್ ಏನೇನು ಮಾಡ್ತಿದ್ದೀನಿ ನಾನು ಅನ್ನೋದನ್ನು ಬರಿತಾ ಹೋಗಬೇಕು. ಸೊ ಅದು ಇಂಪಾರ್ಟೆಂಟ್. ಇನ್ನು 7 ಗಂಟೆಯಿಂದ 8 ಗಂಟೆವರೆಗೆ ಫಸ್ಟಿಗೆ ಏನು ಮಾಡಬೇಕು ಅನ್ನೋದನ್ನು ನೀವು ಹೇಳ್ತೀನಿ ನಾನು. ಸೊ ಆ ಒಂದು ದಿನದೊಳಗಡೆ ನೀವು ಎಲ್ಲ ಒಂದು ಬುಕ್ಸನ್ನು ಅಥವಾ ಏನು ಮಾಡ್ತಿದ್ದೀರಲ್ಲ ಆ ಬುಕ್ಸನ್ನು ಒಂದು ಕಡೆ ಇಟ್ಕೋಬೇಕು. ಒಂದು ಕಡೆ ಇಟ್ಕೊಂಡು ಅದನ್ನು ನೀವೇನು ಮಾಡಬೇಕು, ಸೊ ಜಸ್ಟ್ ಅದನ್ನು ನೀವು ಫೇಸ್ ಟರ್ನ್ ಮಾಡ್ತಾ ಹೋಗ್ಬೇಕು, ಯಾವ ಪಾಠ ಓದ್ತಿದ್ದೀನಿ ನಾನು ಅಂತ ಸ್ವಲ್ಪ ಗ್ಲಾನ್ಸ್ ಮಾಡಬೇಕು. ನಿಮಗೆ ಅದು ಭಾಳ ಹೆಲ್ಪ್ಫುಲ್ ಆಗೈತಿ. ಸೊ ಇದಾದ ನೆಕ್ಸ್ಟ್ ನೀವು 8 ಗಂಟೆಯಿಂದ 9 ಗಂಟೆವರೆಗೆ ಬ್ರೇಕ್ಫಾಸ್ಟ್ ಮಾಡ್ಕೋಬಹುದು, ಅಥವಾ ನೀವು ಅದರಲ್ಲಿ ಏನಾದರೂ ನಿಮ್ಮ ಬೇರೆ ಆಕ್ಟಿವಿಟೀಸ್ ಮಾಡ್ಕೋಬೇಕು. ಇನ್ನು 9 ಗಂಟೆಯಿಂದ 11 ಗಂಟೆಯಲ್ಲಿ 2 ಅವರ್ಸ್ ಸ್ಟಡಿ ಏನು ಟೈಮ್ ಟೇಬಲನ್ನು ಹಾಕೋಬೇಕಾಗತ್ತೆ. ನೀವು ಇಲ್ಲಿ 2 ಗಂಟೆ ಒಳಗಡೆ ನೀವು ಏನು ಮಾಡ್ಬೇಕಂತಂದ್ರೆ, ಸೊ ಒಂದು ಸಬ್ಜೆಕ್ಟನ್ನು ತಗೋಬೇಕಾಗ್ತೈತಿ. ಒಂದು ಸಬ್ಜೆಕ್ಟನ್ನು 2 ಸೆಷನ್ ಒಳಗೆ ಡಿವೈಡ್ ಮಾಡಬೇಕಾಗ್ತೈತಿ. 2 ಸೆಷನ್ ಒಳಗೆ ಡಿವೈಡ್ ಮಾಡ್ಕೊಂಡು ಏನು ಮಾಡಬೇಕು, ಸೊ ಈ ಒಂದು ಬುಕ್ಕನ್ನು ನಾನು ಫಸ್ಟ್ ಚಾಪ್ಟರ್ನ ಇಲ್ಲಿಂದ ಇಲ್ಲಿವರೆಗೆ ಓದ್ತೀನಿ ಅನ್ನೋದನ್ನ ನೀವೇನು ಮಾಡಬೇಕು, ನೀಟಾಗಿ ಅಲ್ಲಿ ಏನು ಮಾಡಬೇಕು, ಅನಲೈಸ್ ಮಾಡ್ತಾ ಹೋಗಬೇಕು. ಸೊ ಫಸ್ಟ್ ಚಾಪ್ಟರ್ ಹಿಂಗಿರಬೇಕು. ಇನ್ನು ಸೆಕೆಂಡ್ ಹೇಳೋದಾದ್ರೆ, ಸೊ 11 ಗಂಟೆಯಿಂದ ಅಲ್ಲಿ 11:15 ನೀವು ಮತ್ತೆ ಅಗೇನ್ ಸ್ಟಾರ್ಟ್ ಮಾಡಬೇಕಾಗ್ತದೆ. 11:15 12:15 12:15 1:15. ಸೊ ಇಲ್ಲಿ 2ನೇ ಅವಧಿ ಸ್ಟಾರ್ಟ್ ಆಗುತ್ತೆ. 2ನೇ ಅವಧಿ ಒಳಗಡೆ ನೀವು ಮತ್ತೆ ಇನ್ನೊಂದು ಸಬ್ಜೆಕ್ಟ್ ತಗೋಬೇಕಾಗ್ತದೆ. ಇನ್ನೊಂದು ಸಬ್ಜೆಕ್ಟನ್ನು ತಗೊಂಡು ನೀವು ಇಲ್ಲಿ ಸ್ಟಡಿ ಮಾಡಬೇಕಾಗ್ತದೆ. ಅಂದರೆ 2 ಸಬ್ಜೆಕ್ಟನ್ನು 4 ಅಧ್ಯಾಯಗಳನ್ನ ನೀವು ಮುಗಿಸಿದ್ರಿ ಅಂತ ಹೇಳ್ಕೊಳ್ತೀನಿ ನಾನು. ಸೊ ಇದು ಏನಾಯ್ತು
ಆಯ್ತು, ಮಧ್ಯಾಹ್ನದವರೆಗೆ ಇದಾಯ್ತು. ಇದಾದ್ಮೇಲೆ ನಿಮ್ಗೆ ಏನಾಗ ಮಧ್ಯಾಹ್ನದಲ್ಲಿ ನೀವು ಊಟ ಮತ್ತು ಏನ್ ಮಾಡ್ಬೇಕು, ಸ್ವಲ್ಪ ರೆಸ್ಟ್ ಮಾಡ್ಬೇಕಾಕೈತಿ. ಇನ್ನು ಈವ್ನಿಂಗ್ ಟೈಮ್ ಏನ್ ಮಾಡ್ಬೇಕು ಅಂತ 4 ಗಂಟೆಯಿಂದ 6 ಗಂಟೆ ಒಳಗಡೆ ನೀವು ಏನ್ ಓದಿರ್ತಿರಲ್ಲ, ಸೊ ಇದನ್ನ ನೀವೇನ್ ಮಾಡ್ಬೇಕು, ರಿವಿಷನ್ಸ್ ಮಾಡ್ಬೇಕಾಕೈತಿ. ಸೊ ರಿವಿಷನ್ಸ್ ಮಾಡಿ ನೀವೇನ್ ಮಾಡ್ಬೇಕು, ಕೊನೆಗೆ 8 ಗಂಟೆ ಏನಿದೆಯಲ್ಲ, 8 ಗಂಟೆಯಿಂದ 10 ಗಂಟೆ ಒಳಗಡೆ ಏನು ಓದಿರ್ತಿರಲ್ಲ ಅದ್ರ ಮೇಲ್ಗಡೆ ಟೆಸ್ಟ್ ಸೀರೀಸ್ ಅನ್ನ, ಮಾಕ್ ಟೆಸ್ಟ್ ಅನ್ನ, ಕ್ವಶನ್ಸ್ ಗಳನ್ನ ಕ್ರಿಯೇಟ್ ಮಾಡೋದಾಗಿರ್ಬೋದು, ಡಿಸ್ಕಷನ್ ಮಾಡೋದಾಗಿರ್ಬೋದು, ಕ್ವಿಜಸ್ ಅಟೆಂಡ್ ಮಾಡೋದಾಗಿರ್ಬೋದು, ಈ ರೀತಿ ಎಲ್ಲ ನೀವು ಮಾಡ್ತಾ ಹೋದ್ರೆ 100% ಸಕ್ಸಸ್ ಅನ್ನ ಕಾಣಬಹುದು. ಇದು ಡೈಲಿ ಓದೋರಿಗೆ. ಇನ್ನು ಪಾರ್ಟ್ ಟೈಮ್ ಓದ್ತೀನಿ ನಾನು ಅನ್ನೋದಾದ್ರೆ ಒಂದು 3 hours ಟೈಮ್ ಇದೆ ಅನ್ನೋದಾದ್ರೆ ನೀವು ಫಸ್ಟ್ 30 ನಿಮಿಷ ಏನಿರುತ್ತಲ್ಲ ಡೈಲಿ ಒಂದು ಶೆಡ್ಯೂಲ್ ಮಾಡಬೇಕು. ಸೆಕೆಂಡ್ 30 ಮಿನಿಟ್ಸ್ ಏನಿದೆಯಲ್ಲ, ಹಿಂದಿನ ದಿನ ಏನು ಓದಿರ್ತಿಲ್ಲ ಅದನ್ನ ರಿವಿಷನ್ಸ್ ಮಾಡಬೇಕು. ನೆಕ್ಸ್ಟ್ ಏನ್ ಮಾಡಬೇಕು, ನಿಮ್ಗೆ ಯಾವ್ದು ಸಬ್ಜೆಕ್ಟ್ ಬಹಳ ಡಿಫಿಕಲ್ಟ್ ಇದೆಯಲ್ಲ ಆ ಸಬ್ಜೆಕ್ಟ್ 1 ತಾಸಲ್ಲಿ ನೀವೇನ್ ಮಾಡಬೇಕು, ಡೈಲಿ 1 ತಾಸ ಮುಗಿಸ್ತಾ ಹೋಗಬೇಕು. ಇನ್ನೊಂದು ತಾಸು ಏನ್ ಮಾಡಬೇಕು ಅನ್ನೋದನ್ನ, ಅಂದ್ರೆ ನೀವು ಆ ಸಬ್ಜೆಕ್ಟ್ ಏನು ಓದಿರ್ತಿರಲ್ಲ ಅದನ್ನೇ ಏನ್ ಮಾಡಬೇಕು, ಮತ್ತೆ ಟೆಸ್ಟ್ ಸೀರೀಸ್ ಅನ್ನ ಕೊಡ್ತಾ ಹೋಗಬೇಕು. ಟೆಸ್ಟ್ ಅಂದ್ರೆ ಮಾಕ್ ಟೆಸ್ಟ್ ಅನ್ನು ಕೊಡ್ತಾ ಹೋಗಬೇಕು. ಹಿಂದಿನ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅನ್ನು ಬಿಡಿಸಬೇಕು ನಿಮ್ಮ ಎಕ್ಸಾಮ್ಸ್ ಸಂಬಂಧಪಟ್ಟಿದ್ದು. ಸೊ ಈ ರೀತಿ ಪಾರ್ಟ್ ಟೈಮ್ ಇರೋರು ಒಂದು 3 ತಾಸು ಕೂಡ ಸ್ಟಡಿ ಮಾಡಿದ್ರೆ ಕನ್ಸಿಸ್ಟೆನ್ಸಿಯಾಗಿ ಅವರು ಕೂಡ ಸಕ್ಸಸ್ ಪಡಿಬಹುದು. ಇಲ್ಲಿ ಹೋಲ್ ಡೇ ನಾನು ಮಂಡೆ ಕೊಡ್ಲಿಂದಾನೆ ಗಿಡ ಕಡಿತೀನಿ ಅನ್ನೋದು ಬಹಳ ತಪ್ಪು. ನೀವು ಹಾಫ್ ಡೇನ ಚೆನ್ನಾಗಿ ಯೂಸ್ ಮಾಡಿ ಇನ್ನು ಹಾಫ್ ಡೇನ ಇಂಟರಾಕ್ಷನ್ಸ್, ಡಿಸ್ಕಷನ್ಸ್ಗೆ, ಮಾಕ್ ಟೆಸ್ಟ್ ಬಿಡಿಸೋದಾಗಿರ್ಬೋದು, ಕ್ವಶನ್ ಪೇಪರ್ಸ್ ಬಿಡಿಸೋದಾಗಿರ್ಬೋದು, ಇದೆಲ್ಲ ಮಾಡಿದ್ರೆ 100% ನಿಮಗೆ ಸಕ್ಸಸ್ ಸಿಗ್ತೈತೆ ಅನ್ನೋದು ನನ್ನ ಒಂದು ವಾದ ಕೂಡ ಹೌದು. ನಾನು ಕೂಡ ಮಾಡಿದ್ದೇನೆ ಅಭಿಪ್ರಾಯ. ಸೊ ಐ ಹೋಪ್ ಈ ರೀತಿಯಾದಂತಹ ಸ್ಟಡಿ ಟೆಕ್ನಿಕ್ಸ್ ನಿಮಗೆ ಬಹಳ ಹೆಲ್ಪ್ಫುಲ್ ಆಗ್ತಾವೆ. ಮತ್ತೆ ಬೇಕಾದಂತ ಮತ್ತೆ ಏನಾದರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಅದೇ ಪ್ರಶ್ನೆ ಇಟ್ಕೊಂಡು ಮುಂದಿನ ಒಂದು ವಿಡಿಯೋ ಮಾಡ್ತೀನಿ. ಹ್ಯಾವ್ ಅ ಗುಡ್ ಡೇ. ಬಾಯ್.